ಯಾಕೋ ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ಯಾಕಂದರೆ ನಾನು 2-3 ದಿವಸದಿಂದನ ಅಂಗಡಿ ಕ್ಲೋಸ್ ಮಾಡಿದ್ನಲ್ಲ, ಅದಕ್ಕೆ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲಪ್ಪ ಜನ. ನಾನು ರಜಾ ಮಾಡಬಾರ್ದಾಗಿತ್ತು. ಅಯ್ಯೋ, ನಾನು ಏನೇನೋ ಅವಂತರ ಮಾಡ್ಕೊಂಡು ಸುಮ್ಮನೆ ವ್ಯಾಪಾರನೂ ಹೋಯ್ತು, ಅಥವಾ ನನ್ನ ದುಡ್ಡು ಹೋಯ್ತು ಅನ್ನಂಗೆ ಆಯಿತು. ಅಲ್ಲೇನೋ ಉಳ್ಸೋಕೆ ಹೋಗ್ತೀವಿ, ನಮ್ಮದೇ ಏನೋ ಹೋಯ್ತು. ಏನಪ್ಪ ಮಾಡೋದು ಇವಾಗ? ಜನ ಯಾರೂ ಬರ್ತಾನೇ ಇಲ್ಲ. ಇಷ್ಟೊತ್ತಿಗೆ ಮಿನಿಮಮ್ ಒಂದು 1,000 ರೂಪಾಯಿ ವ್ಯಾಪಾರ ಆಗೋದು. ರಜಾ ಮಾಡಿದ್ರೆ ಅಂಗಡಿ ಆಗೋದಿಲ್ಲ. ಯಾಕೋ ಇವರು ಮಾಡ್ತಾ ಇಲ್ಲ, ತೆಗೆದುಬಿಟ್ರೇನೋ ಅಂತ ಹೇಳಿ ಬೇರೆ ಕಡೆಗೆ ಹೋಗ್ತಾರೆ ಜನ. ಏನಪ್ಪ ಮಾಡೋದು ಇವಾಗ? ಇವಾಗ ಯಾರೋ ಬಂದರು. ಬನ್ನಿರಿ, ಏನು ಕೊಡಲಿ, ಬನ್ನಿರಿ. ಅಣ್ಣ, ಇವು 2-3 ದಿವಸದಿಂದ ನೋಡ್ತಾ ಇದ್ವಿ. ಯಾಕಣ್ಣ ನೀವು ಬಾಕ್ಲಾಕಿದ್ರಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ರಜಾ ಮಾಡಿದ್ವಿ. ಬನ್ನಿರಿ, ಏನು ಕೊಡಲಿ? ಎಗ್ ರೈಸ್ ಇದೆ, ಕಬಾಬ್ ಇದೆ, ಚಿಕನ್ ಬಿರಿಯಾನಿ ಇದೆ, ಫಿಶ್ ಫ್ರೈ ಇದೆ. ಏನು ಕೊಡಲಿ? ಕಿರಣ, ಇಲ್ಲಿ ಬೇಡ ಕಣೋ. ಅಲ್ಲಿ ಎಗ್ ರೈಸ್ ತೊಗೊಂಡ್ರೆ ಒಂದು ಮೊಟ್ಟೆ ಫ್ರೀ ಕೊಡ್ತಾರೆ, ಬಿರಿಯಾನಿ ತೊಗೊಂಡ್ರೆ ಚಿಕನ್ ಕಬಾಬ್ ಕೊಡ್ತಾರೆ, ಅಲ್ಲಿ ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲ್ ಸೂಪ್ ಫ್ರೀ ಕೊಡ್ತಾರೆ. ಅಲ್ಲಿಗೆ ಹೋಗೋಣ ನಡಿ, ಚೆನ್ನಾಗಿರುತ್ತೆ. ಇದೇ ಟೇಸ್ಟೇ ಅಲ್ಲೂ ಇದಕ್ಕಿಂತ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಜಾಸ್ತಿನೂ ಕೊಡ್ತಾರೆ, ಇವರು ಸ್ವಲ್ಪನೇ ಕೊಡ್ತಾರೆ. ಏನಣ್ಣ, ಏನೋ ಹೇಳ್ತಾ ಇದ್ದೀರಾ? ಅಣ್ಣ, ಅಲ್ಲಿ ಎದುರುಗಡೆ ಅಂಗಡಿ ಮಾಡಿದಾರಲ್ಲ, ಅಲ್ಲಿ ಎಗ್ ರೈಸ್ ತೊಗೊಂಡ್ರೆ ಬೇಸಿರೋ ಮೊಟ್ಟೆ ಫ್ರೀ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಕಬಾಬ್ ಫ್ರೀ, ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲ್ ಸೂಪ್ ಫ್ರೀ. ಅಂದರೆ ಜಾಸ್ತಿನೂ ಕೊಡ್ತಾರೆ, ಚೆನ್ನಾಗೂ ಇರುತ್ತೆ. ಟೇಸ್ಟು ನಿಮಗಿನ್ನೂ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಅಂದರೆ ನಿಮ್ಮ ಥರನೇ ಇರುತ್ತೆ ಟೇಸ್ಟು, ಅಂದರೆ ಸ್ವಲ್ಪ ಪರವಾಗಿಲ್ಲ. ಹೊಟ್ಟೆ ತುಂಬ ಕೊಡ್ತಾರೆ. ನೀವು ಸ್ವಲ್ಪನೇ ಕೊಡ್ತೀರಾ. ನಾವು ಈ 3 ದಿವಸದಿಂದನೂ ಅಲ್ಲೇ ತಿಂತಾ ಇದ್ದೀವಿ. ಅಲ್ಲಿ ಒಂದು ಫ್ರೀನೂ ಕೊಡ್ತಾರೆ ಮೊಟ್ಟೆ. ಹೌದಾ? ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಫ್ರೀ ಕೊಡ್ತಾ ಇದ್ದಾರಾ? ಎಲ್ಲೂ ಕೊಡಲ್ಲ. ಯಾರು ಲಾಸ್ ಮಾಡಿಕೊಂಡು ಯಾರು ಕೊಡಲ್ಲ. ಮೊಟ್ಟೆ ಏನು ಪುಕ್ಸಟ್ಟೆ ಬರ್ತಾವ? 50 ರೂಪಾಯಿ ಅಪ್ಪ ಎಗ್ ರೈಸು. ಎಲ್ಲಿ ನೋಡಿದ್ರು ಎಗ್ ರೈಸ್ 50 ರೂಪಾಯಿನ, ಗೊತ್ತಾ? ಅಲ್ಲಿ ಎದುರುಗಡೆ ಅಂಗಡಿಲಿ ಕೊಡ್ತಾ ಇದ್ದಾರಲ್ಲಣ್ಣ, ನಮಗೇನೇನು ಸುಮ್ಮನೆ ಹೇಳೋಕ್ಕೇನು ತಲೆ ಕೆಟ್ಟಾಯ್ತಾ? ಅಲ್ಲಿ ಎದುರುಗಡೆ ಅಂಗಡಿಲಿ ಹೋಗ್ಬೇಕಾದ್ರೆ ನೀವು ಒಂದು ಪ್ಲೇಟ್ ತೊಗೊಂಡು ತಿನ್ನಿ, ಗೊತ್ತಾಗುತ್ತೆ. ಚೆನ್ನಾಗೂ ಇರುತ್ತೆ, ಎಷ್ಟು ಹೊಟ್ಟೆ ತುಂಬ ಕೊಡ್ತಾರೆ ಗೊತ್ತಾ? ನೀವು ಕೊಡೋದು 2 ಪ್ಲೇಟ್ ತಿಂದ್ರೂ ಸಾಲಲ್ಲ ನಿಮ್ಮ ಅಂಗಡಿಯಲ್ಲಿ. ಅದಕ್ಕೆ ನಾವು ಅಲ್ಲೇ ತಿಂತೀವಿ ಡೈಲಿ. ಇಲ್ ಮೇಲಿಂದ ನಾನು ನಿಮ್ಮ ಅಂಗಡಿಗೆ ಬರೋದಿಲ್ಲ. ನಡಿಯೋ ಕಿರಣ, ಅಲ್ಲಿಗೆ ಹೋಗೋಣ. ಇಷ್ಟಿಷ್ಟು ಕೊಡೋರು. ಹೆಂಗೂ ನಮ್ಮ ಅಂಗಡಿನೇ ಇರೋದು, ಯಾರ ಅಂಗಡಿನೂ ಇಲ್ಲ. ಹೆಂಗಿದ್ರು ಬಂದೇ ಬರ್ತಾರೆ, ದೂರ ಯಾರು ಹೋಗಲ್ಲ ಅಂತ ಹೇಳಿ ಇಷ್ಟಿಷ್ಟೇ ಕೊಡೋರು. ದುಡ್ಡು ತೊಗೊಳೋದಕ್ಕೆ ಸರಿಯಾಗಾದರೂ ಕೊಡ್ತಿರ್ಲಿಲ್ಲ. 50 ರೂಪಾಯಿ ತೊಗೊಳ್ಳೋರಪ್ಪ. 50 ರೂಪಾಯಿಗೆ ಸರಿಯಾಗೆ ಊಟ ಕೊಡ್ತಾ ಇರಲಿಲ್ಲ ಇವರು. ಅಯ್ಯೋ, ಈ ರೀತಾ ಅನ್ನೋಳು ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಫ್ರೀ ಅಂತ ಮಾಡಿಬಿಟ್ಟಿದ್ದಾಳಲ್ಲಪ್ಪ. ಅಯ್ಯೋ, ಮೊಟ್ಟೆನ ಪುಕ್ಸಟ್ಟೆ ಬರ್ತಾವ? ಮೊಟ್ಟೆ 10 ರೂಪಾಯಿಗೆ ಒಂದು ಮೊಟ್ಟೆ, ಬೇಯಿಸಿರೋ ಮೊಟ್ಟೆ, ಗೊತ್ತಾ? ಎಗ್ ರೈಸ್ 50 ರೂಪಾಯಿ ಆದರೆ ಮೊಟ್ಟೆ 10 ರೂಪಾಯಿ 60 ರೂಪಾಯಿ ತೊಗೋಬೇಕು. ಅವಳು ತಗೊಳ್ಳಲ್ಲ ನೋಡು. ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲು ಸೂಪ್ ಬೇರೆ ಕೊಡ್ತಾಳಂತೆ, ಚೆನ್ನಾಗೂ ಕೊಡ್ತಾಳಂತೆ, ಸ್ವಲ್ಪ ಜಾಸ್ತಿ. ಈಗ ಇಲ್ಲಿ ಬರೋ ಕಸ್ಟಮರ್ಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲಪ್ಪ, ಅವಳು ಫ್ರೀ ಕೊಡ್ತಾಳೆ ಅಂತ ಹೇಳಿ. ಹೋಗಿ ಸರಿಯಾಗಿ ಗಲಾಟೆ ಮಾಡ್ತೀನಿರು. ಅಲ್ಲ, ನಿನಗೆ ಹೆಚ್ಚೋಗಿರೋಳು ಸುಮ್ಮನೆ ಮನೆಗಿರಮ್ಮ. ಹಿಂಗೆಲ್ಲ ಮಾಡಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಯಾಕೆ ಹಿಂಗೆ ಮಾಡ್ತೀಯಾ? ಸುಮ್ಮನೆ ನೆಟ್ಟು ವ್ಯಾಪಾರ ಮಾಡೋದಾದರೆ ಮಾಡು. ಈಗ ನೀನು ಮಾಡ್ತಾ ಇದೆಯಾ ಎಗ್ ರೈಸ್ ಅಂಗಡಿನ? 50 ರೂಪಾಯಿ ಪ್ಲೇಟ್ ಅಂದಮೇಲೆ 50 ರೂಪಾಯಿ ಪ್ಲೇಟ್ ಮಾಡು. ನೀನು ಫ್ರೀಗಿ ಎಲ್ಲ ನಾ ಕೊಡೋಕೆ ಹೋಗ್ಬೇಡ ಅಂತ ಹೇಳಿ ಸರಿಯಾಗಿ ಗಲಾಟೆ ಮಾಡ್ತೀನಿ. ಹೋಗಿ ಅಲ್ಲ, ಮಾಡೋಕ್ಕೆ ಕೆಲಸ ಇಲ್ವಾ? ನಾನು ಕೊಡಲಿಲ್ಲ ಅಂತ ಹೇಳಿ ನೋಡ, ಅಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಅವಳು ಕೊಡಬಾರ್ದು. ಒಬ್ಬರು ಕೊಟ್ಟು ಕಲಿಸಿದ್ರೆ ಮತ್ತೆ ಅದೇ ಕಲಿತಾರೆ ಜನ. ಗೊತ್ತಾಗೋದು ಬೇಡವೇ ಇವಳಿಗೆ? ಮಾಡೋಳು ಸುಮ್ಮನೆ ಮಾಡಬೇಕಪ್ಪ. ಫ್ರೀಗಿ ಎಲ್ಲ ಯಾಕೆ ಕೊಡೋಕೆ ಹೋಗಬೇಕು? ಅವಳಿಗಾಗೋ ವ್ಯಾಪಾರ ಅವಳಿಗಾಗುತ್ತೆ, ನನಗಾಗೋ ವ್ಯಾಪಾರ ನನಗಾಗುತ್ತೆ. ಅದು ಬಿಟ್ಟು ಅದ್ರಾಗೆ ಫ್ರೀ ಅಂತ ಹೇಳಿ ಜನ ಈಗ ಒಂದು ಸ್ವಲ್ಪ ಏನಾದರೂ ಫ್ರೀ ಅಂದರೆ ಸಾಕು, ಜನಗಳಿಗೆ ಫ್ರೀ ಅನ್ನಂಗಾಗುತ್ತೆ. ಗೊತ್ತಾಗಲ್ಲ. ಅಯ್ಯೋ, ಇವಾಗ ಬೇರೆ ಇವಳು ಫ್ರೀ ಮಾಡಿದಾಳಲ್ಲಪ್ಪ. ಹೋಗಿ ಸರಿಯಾಗಿ ಹೇಳ್ತೀನಿ ತಡಿ. ನೀನು ಮಾಡೋಳು ಸುಮ್ಮನೆ ವ್ಯಾಪಾರ ಮಾಡೋ, ಫ್ರೀಗಿ ಅಂತ ಎಲ್ಲ ಕೊಡೋಕೆ ಹೋಗ್ಬೇಡ ಅಂತ ಹೇಳಿ ಬೈತೀನಿ. ಹೋಗಿ. ಚೆನ್ನಾಗಿ ಆಯ್ತಾ ಅಕ್ಕ ನಿನ್ನೆ ವ್ಯಾಪಾರ? ಪರವಾಗಿಲ್ಲ ಅಣ್ಣ, ಸ್ವಲ್ಪ ಪರವಾಗಿಲ್ಲ. ಹೋಗ್ತಾ ಗೊತ್ತಾಗುತ್ತೆ. ವ್ಯಾಪಾರದ್ದು ಫಸ್ಟ್ನೇ ದಿನನೇ ಗೊತ್ತಾಗಲ್ಲ. ಪರವಾಗಿಲ್ಲ, ಆದಷ್ಟು ಚೆನ್ನಾಗಿ ಆಯಿತು. ಹೋಗ್ತಾ ಆಮೇಲೆ ನಾವು ಬಂಡವಾಳ ಹಾಕಿದ್ಕು ನಮಗೆ ಬರೋ ಲಾಭಕ್ಕೂ ಅವಾಗ ಹೆಂಗೆ ಆಗ್ತೈತೆ, ಒಂದು ತಿಂಗಳು ಕಳೆದ್ರೆ ಗೊತ್ತಾಗುತ್ತೆ ವ್ಯಾಪಾರದ್ದು. ಒಂದೇ ಸತಿ ಫಸ್ಟ್ನೇ ಸತಿ ಗೊತ್ತಾಗಲ್ಲ ವ್ಯಾಪಾರದ್ದು ಹೆಂಗೆ, ಎಷ್ಟು ಲಾಭ ಬಂತು ಹೆಂಗೆ ಅಂತ ಹೇಳಿ ಗೊತ್ತಾಗಲ್ಲ. ಅಕ್ಕ, ದಿನ 1,000ನ ಏನು ಕಾನ ಕಟ್ಕೊಳ್ರಿ. ಏನು ಕಾನ ಬ್ಯಾಂಕಿಗೋ ಇಲ್ಲಾಂದರೆ ಏನಾದರೂ ಡೈಲಿಲಿ ಕಟ್ಟಿಸ್ಕೊಂಡು ಹೋಗಿ ಬರ್ತಾರೆ ಅಂಗಡಿಗಳ ಹತ್ರ. ಯಾಕಂದರೆ ವ್ಯಾಪಾರಸ್ಥರು ಅಲ್ಲಿ ಬಂದಿರೋ ಲಾಭ ಎಷ್ಟು ಅಂತ ಗೊತ್ತಾಗಲ್ಲ. ಅಲ್ಲಿ ಬಂಡವಾಳ ಹಾಕಬೇಕು, ಅಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿ ಡೈಲಿನ ಕಟ್ಟಿಸ್ಕೊಂಡು ಹೋಗಿ ಒಂದು ಅಯ್ಯಮ್ಮ ಬರ್ತಾರೆ. ಆ ಅಮ್ಮನ ಹತ್ರ 1,000 ಕಟ್ಬಿಡಿ, ನಿಮ್ಮದು ಕೂಲಿ ಅನ್ನಂಗೆ. ಅದು ಉಳಿತಾಯ ಆಗುತ್ತೆ. ಮಿಕ್ಕಿದ್ದು ನೀವೆಲ್ಲ ರೇಷನ್ಗೆ ಹಾಕೋಬೋದು, ಮತ್ತು ಅದರಲ್ಲಿ ಉಳಿದಿರೋದು ನಿಮಗೆ ಲಾಭ ಅಂತ ಹೇಳಿ ಗೊತ್ತಾಗುತ್ತೆ. ಹಂಗೆ ಮಾಡಿ. ಹಂಗೆ ಮಾಡ್ಬೇಕಣ್ಣ. ಸ್ವಲ್ಪ ದಿನ ಇನ್ನು ಫಸ್ಟಿಗೆ ಹಾಕಿದ್ದೀವಿ, ನೋಡೋಣ. ನಮಗೇನು ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಹೆಂಗೂ ನಮ್ಗೊಂದು ಸ್ವಲ್ಪ ನಿಧಿ ಸಿಕ್ಕೈತಲ್ಲ, ಅದನ್ನ ಬಚ್ಚಿಟ್ಕೊಂಡಿದ್ದೀನಿ. ನಾವು ದುಡ್ಡಿಲ್ಲ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದೀನಿ ಇವಾಗ ಜನಗಳ ಹತ್ರ.
ಇವಾಗ ನಿಧಿ ಸಿಕ್ಬಿಟ್ರೆ ತುಂಬ ಅಪರಾಧ ಅಂತೆ. ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಇವರು ನಿಧಿ ಸಿಕ್ಕೈತೆ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ತೋರಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಯಾರ ಹತ್ರನೂ ನಾನು ತೋರಿಸ್ಕೊಂಡಿಲ್ಲ. ಅದಕ್ಕೇ ನಾನು ಏನು ಇಲ್ದವಳ ಥರ ಇದ್ದೀನಿ. ಏನು ಮಾಡಲಿ, ಆ ನಿಧಿನ ಹಂಗೆ ಬಚ್ಚಿಟ್ಕೊಂಡಿದ್ದೀನಿ. ಮಾಡೋಳು ಸುಮ್ಮನೆ ಅಂಗಡಿ ಮಾಡ್ಬೇಕು ಕಣೆ ನೀನು. ಎಲ್ಲ ಫ್ರೀಗಿ ಎಲ್ಲ ಯಾಕೆ ಕೊಡೋಕೆ ಹೋಗ್ತೀಯ? ಈ ಜನಗಳು ಹೆಂಗೆ ಕಲಿಸ್ತೀವೋ ಹಂಗೆ ಗೊತ್ತಾ. ಒಂದು ಸತಿ ಕಲಿಸಿದ್ರೆ ಇನ್ನೊಂದು ಸತಿ ಕೊಡಲಿಲ್ಲ ಅಂದರೆ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಮಾಡೋಳು ಎಗ್ ರೈಸ್ ಮಾಡಿ ಕೊಡಬೇಕು. ಅದು ನನ್ನ ಇಷ್ಟ. ನನ್ನ ಅಂಗಡಿಲಿ ನಾನು ಏನಾದರೂ ಫ್ರೀ ಕೊಡ್ತೀನಿ. ನಾನು ದುಡ್ಡು ಇಸ್ಕೊಂಡಾದರೂ ಇಸ್ಕೊತೀನಿ, ಹಂಗೇನಾದರೂ ಫ್ರೀ ಆದರೂ ಕೊಡ್ತೀನಿ. ನಾನು ಹಿಂಗಾದರೂ ಮಾಡ್ತೀನಿ. ನಿನಗೆ ಯಾಕೆ ಬೇಕು? ಮುಚ್ಕೊಂಡು ನಿನ್ನ ಅಂಗಡಿ ನೀನು ಮಾಡ್ಕೊ ಹೋಗು. ನನಗೇನು ಹೇಳೋದಕ್ಕೆ ಬಂದಿದೆಯಾ ಇಲ್ಲಿ? ಫ್ರೀಗಿ ಎಲ್ಲ ನಾ ಕೊಡೋಕೆ ಹೋಗ್ಬೇಡ ನೀನು. ಸುಮ್ಮನೆ ನೀನು ಮಾಡ್ಕೊಳ್ಳೋಣ ಯಾರು ಬೇಡ ಅಂತ ಹೇಳಿಲ್ಲ ರೀತಾ, ಅರ್ಥ ಮಾಡ್ಕೊ. ನೀನು ಫ್ರೀ ಕೊಟ್ಟರೆ ನನ್ನ ಅಂಗಡಿಲೂ ಫ್ರೀ ಕೇಳ್ತಾರೆ, ನಾನು ಎಲ್ಲಿ ತಂದು ಕೊಡಲಿ? ನೀನೊಬ್ಳು ಫ್ರೀ ಕೊಟ್ಟರೆ ಜನ ಈಗ ಒಂದು ಸತಿ ಕೊಟ್ಟು ಕಳಿಸಿದ್ರೆ ಮತ್ತೆ ಇನ್ನೊಂದು ಸತಿ ಬಂದಮೇಲೂ ಹಂಗೆ ಕೇಳ್ತಾರೆ ಜನ. ಇನ್ನು ಸುಮ್ಮನೆ ಆಗೋದಿಲ್ಲ. ನೀನು ಬೇರೆ ಜಾಸ್ತಿನೂ ಕೊಡ್ತೀಯಂತೆ, ಅದ್ರಲ್ಲಿ ಮೊಟ್ಟೆನೂ ಕೊಡ್ತೀಯಂತೆ. ಹಿಂಗೆ ಮಾಡಿದ್ರೆ ನನಗೆ ಬರೋ ಕಸ್ಟಮರ್ಗಳೆಲ್ಲನ ನಿನಗೆ ಬರ್ತಾರಲ್ಲ, ಗಿರಾಕಿಗಳೆಲ್ಲನ. ದುಡ್ಡು ತೊಗೊಳ್ತೀವಿ, ಜಾಸ್ತಿ ಕೊಡ್ತೀವಿ. ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಲ್ವಾ? ದುಡ್ಡು ಇಸ್ಕೊಂಡು ಸರಿಯಾಗಿ ಹೊಟ್ಟೆ ತುಂಬ ಊಟ ಕೊಡಬೇಕು. ಅದಕ್ಕೇ ಹೊಟ್ಟೆ ತುಂಬ ನಾನು ಊಟ ಕೊಡ್ತೀನಿ ಅವ್ರಿಗೆ. ಏನು ರೀತಾ? ಅಲ್ಲ ನೋಡ್ರಿ, ನೀನು ಎಗ್ ರೈಸ್ ಮಾಡೋಳು ಸುಮ್ಮನೆ ಮಾಡಬೇಕು. ನೀನು ಮೊಟ್ಟೆ ಗಿಟ್ಟೆ ಎಲ್ಲ ಫ್ರೀ ಕೊಡೋದು ಬೇಡ. ಚಿಕನ್ ಬಿರಿಯಾನಿ ತೊಗೊಂಡ್ರೆ ಕಬಾಬ್ ಎಲ್ಲ ಫ್ರೀ ಕೊಡ್ತೀಯ ಅಂತ ಹೇಳಿ ಯಾಕೆ ಫ್ರೀ ಕೊಡೋದು ಅಂತ ಹೇಳಿ ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬಂದಿದ್ದಾನೆ. ಯಾಕಕ್ಕವ್ರೆ ಏನಾಯ್ತು? ಅಲ್ಲ, ನನ್ನ ಅಂಗಡಿಲಿ ಏನು ಫ್ರೀ ಕೊಡಬೇಡ ಅಂತ ಹೇಳೋದಕ್ಕೆ ಬಂದಿದ್ದಾನೆ. ನನ್ನ ಇಷ್ಟ. ನನ್ನ ಅಂಗಡಿ ನಾನು ಏನಾದರೂ ಫ್ರೀ ಕೊಡ್ತೀನಿ. ನಾನು ಹಿಂಗಾದರೂ ಜಾಸ್ತಿನೂ ಕೊಡ್ತೀನೋ ಕಡಿಮೆ ಕೊಡ್ತೀನೋ, ನಾನು ಎಷ್ಟಾದರೂ ರೇಟ್ ತೊಗೊಳ್ತೀನಿ. ನೀನು ಯಾರು ಕೇಳೋಕ್ಕೆ ಅಂತ? ವರ್ಷ ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊ ಹೋಗು. ನಮಗೆ ಫ್ರೀ ಕೊಡಬೇಕು ಅಂತ ಅನ್ನಿಸ್ತು, ನಾವು ಕೊಡ್ತಾ ಇದ್ದೀವಿ. ನೀನು ಕೊಡೋದಾದರೆ ನೀನು ಕೊಡು, ಯಾರು ಬೇಡ ಅಂದರು. ನಿಮ್ಗಂತೂ ದುಡ್ಡು ಹೆಚ್ಚಾಗೈತಪ್ಪ, ಗಂಡ ಹೆಂಡ್ತಿಗೆ ಕೊಡ್ತೀರಾ. ನಾವು ಇವಾಗ ಸಾಲ ಮಾಡ್ಕೊಂಡಿದ್ದೀವಿ. ನಾವು ವ್ಯಾಪಾರದಲ್ಲೇ ಜೀವನ, ನಮ್ಮದೇನು ಬೇರೆ ಯಾವುದೂ ಇಲ್ಲ. ನಿಮಗೇನೋ ಹೆಂಗೋ ನಡೀತೈತೆ, ಬೇರೆ ಏನಾದರೂ ಮಾಡ್ತಿರ್ತೀರ ನೀವು. ನಾವು ಇದರಲ್ಲೇ ಜೀವನ ಮಾಡಬೇಕು, ಎಲ್ಲ ಇದರಲ್ಲೇ ಅಂಗಡಿ ದುಡ್ಡಲ್ಲೇ. ಇವಾಗ ಅಯ್ಯೋ ನಾವೇನು ಮಾಡೋಣ? ಅದಕ್ಕೆ ನಾವೇನು ಮಾಡೋಣ ಅಂತೇಳಿ ನಾವು ಇದ್ರಾಗೆ ಅಪ್ಪ, ನಾನು ರೀತಾ ಇಬ್ಬರೂ ಅಂಗಡಿಲೇ ಇವಾಗ ವ್ಯಾಪಾರ ಮಾಡ್ತಾ ಇರೋದು. ನಮ್ಮದು ಅಂಗಡಿದೇ ಜೀವನ. ಅಯ್ಯೋ ಹಿಂಗೆ ಇದರಲ್ಲೇ ಜೀವನ ಮಾಡೋರು ಯಾರೂ ಹಿಂಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಯಾರಾಡಲ್ಲ. ನಿಮ್ಗೆ ಯಾವುದೋ ಬಿಟ್ಟಿದ್ದು ದುಡ್ಡು ಸಿಕ್ಕೈತೆ, ಯಾವುದೋ ಬಿಟ್ಟಿದ್ದು, ಅದಕ್ಕೇ ಹಿಂಗೆ ಕೊಡ್ತೀವಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದೀರಾ ಇಲ್ಲಿ. ಇಲ್ಲೋಡಪ್ಪ, ಇಲ್ಲಿ ಅವ್ರ ಅಂಗಡಿ ಅವ್ರು ಕೊಡ್ತಾ ಇದ್ದಾರೆ, ನಿನ್ನ ಅಂಗಡಿಲಿ ನೀನು ಕೊಡು, ಬೇಡ ಅಂತ ಹೇಳಲ್ಲ. ಅವ್ರ ಇಷ್ಟ, ಅದು ನೀನು ಕೇಳೋ ಅಂಥದ್ದೇನಿಲ್ಲ. ಅಲ್ಲಣ್ಣ, ಒಬ್ಬರು ಕೊಟ್ಟರೆ ಎಲ್ಲರೂ ಹಿಂಗೆ ಕಲಿತಾರಣ್ಣ. ಹಿಂಗೆ ಮಾಡಬಾರ್ದು. ಇವಾಗ ಎಗ್ ರೈಸಿಗೆ 50 ರೂಪಾಯಿ ತಗೊಳ್ತಿರೋದ್ರಿಂದ ಎಣ್ಣೆ ಎಷ್ಟು ರೇಟ್ ಆಗೈತೆ, ಗ್ಯಾಸ್ ರೇಟ್ ಆಗೈತೆ. ನಾವು ಅದರಲ್ಲೂ ಮೊಟ್ಟೆ ಫ್ರೀ ಕೊಟ್ಟರೆ ಇನ್ನೇನು ಉಳಿತೈತೆ ನಮಗೆ ಮಾಡೋದಕ್ಕೆ? ಎಲ್ಲನ ರೇಟ್ ಆಗಿದ್ದಾವೆ ಇವಾಗ. ಏನು ಇವಳಿಗೇನೇನು ಗೊತ್ತಾಗಲ್ವಾ? ಹಿಂಗೆ ಮಾಡ್ತಿದ್ದಾಳೆ. ವ್ಯಾಪಾರ ಮಾಡ್ಕೊಳ್ಳೋರು ಸುಮ್ಮನೆ ಅದು ಏನಾಯ್ತಾ, ನನ್ನ ಹತ್ರ ಎಷ್ಟು ರೇಟ್ ಆಯ್ತಾ, ನಿನ್ನ ಹತ್ರನೂ ಅಷ್ಟೇ ರೇಟ್ ಇರಬೇಕು. ಸುಮ್ಮನೆ ಮಾಡೋದು ಮಾಡಬೇಕು. ನಿನಗೆ ಬರೋರು ನಿನಗೆ ಬರ್ತಾರೆ, ನನಗೆ ಬರೋರು ನನಗೆ ಬರ್ತಾರೆ. ನೀನು ಕೊಡೋಂಗೆ ನಾನೇ ನೀನು ಬೇಡ ಅನ್ನ. ನಾನು ಬಂದು ಕೇಳಿದ್ರೆ ನೀನು ಮಾತಾಡಬೇಕು, ಸರಿನಾ? ನಾನು ಚಿಕನ್ ಫ್ರೈ ಕೊಟ್ಟರೆ ನೀನು ಚಿಕನ್ ಸಾಂಬಾರೇ ಕೊಡು, ಏನು ಬೇಡ ಅನ್ನಲ್ಲ. ಮಟನ್ ಸಾಂಬಾರೇ ಕೊಡು, ಯಾರು ಬೇಡ ಅನ್ನಲ್ಲ ನಿನಗೆ. ನಿನಗೇನು ಬೇಕೋ ಅದನ್ನು ಮಾಡಿಕೊಡೋಗು. ನಾನೇನೇನು ಬೇಡ ಅಂತ ಕೇಳಿದ್ನ? ನಾನು ಬಂದು ನಿನ್ನ ಅಂಗಡಿ ಹತ್ರ ನಾನು ಕೇಳೋ ಅಧಿಕಾರ ಇಲ್ಲ, ನನ್ನ ಅಂಗಡಿ ಹತ್ರ ಬಂದು ನೀನು ಕೇಳೋ ಅಧಿಕಾರ ಇಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ನಾನು ಏನಾದರೂ ಕೊಡ್ತೀನಿ ಫ್ರೀನಾ. ಇವಳಿಂತ ಮಾಡಿಬಿಟ್ಟು ನನ್ನ ಅಂಗಡಿಗೆ ಗಿರಾಕಿಗಳು ಬರ್ದಂಗೆ ಮಾಡ್ತಾಳೆ. ನಾನು ಕೊಡೋಕ್ಕೆ ಇವಾಗ ನಂದೇ 5 ಲಕ್ಷ ರೂಪಾಯಿ ಓದಂಗೆ ಆಯಿತು. ಇವಾಗ ಮೊಟ್ಟೆ ಫ್ರೀ ಕೊಡಬೇಕಂದ್ರೆ ಸುಮ್ಮನೆ ಆಗುತ್ತಾ? ಈಗ ಇವಳು ಮಾಡಿರೋ ಬದುಕಿಗೆ ಸಿಟ್ಟು ಬರ್ತೈತೆ. ವ್ಯಾಪಾರ ಮಾಡ್ಕೊಳ್ಳೋಳು ಮಾಡಬೇಕು ಸುಮ್ಮನೆ. ಅದರಲ್ಲಿ ಫ್ರೀ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.